ನಮಸ್ಕಾರ ಪ್ರಿಯ ವೀಕ್ಷಕರೇ, ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ನಾನು ರಾವ್ ಸಾಬ್ ಸರಿಕರ್. ಕನ್ನಡ ಸಾಹಿತ್ಯ ಪರಿಷತ್ ರಾಯಬಾಗ್ ಹಾಗೂ ಪ್ರೇರಣಾ ಸಾಹಿತ್ಯ ಪರಿಷತ್ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾರುಗೇರಿ ಪೊಲೀಸ್ ಠಾಣೆಯ ಆರಕ್ಷಕ ಸಂಗಮೇಶ್ ನಾಯ್ಕರವರ ಮೌನ ಮಧುರ ನಾನಾರು ಅಲ್ಲ ನಾನಾಗುವ ದಾರಿ ಕವನ ಸಂಕಲನ ಬಿಡುಗಡೆ ಸಮಾರಂಭ ಅತಿ ವಿಜೃಂಭಣೆಯಿಂದ ಹಾರುಗೇರಿ SPM ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಜರುಗಿತು. ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ವಿರಕ್ತ ಮಠ ಹಲ್ಯಾಳ ವಹಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀ AN ರಮೇಶ್ ಗುಬ್ಬಿ ಉದ್ಘಾಟಕರಾಗಿ ಡಾಕ್ಟರ್ ಫ್ರಾನ್ಸಿಸ್ ಸೇವಿಯರ್ ಪುಸ್ತಕ ಲೋಕಾರ್ಪಣೆಯನ್ನು ರಸವಿಮರ್ಶಕ ಡಾಕ್ಟರ್ VS ಮಾಳಿ ಮಾಡಿ ಕನ್ನಡ ಸಾಹಿತ್ಯ ಲೋಕದ ಆರಕ್ಷಕ ಸಾಲಿನಲ್ಲಿ ಸಂಗಮೇಶ್ ಗಟ್ಟಿ ಬೇರಾಗಿ ನೆಲೆಗೊಳ್ಳಲಿ ಎಂದು ಹಾರೈಸಿದರು. ಕೃತಿ ಪರಿಚಯವನ್ನು ರಮೇಶ್ ಕಮತಿಗಿ ನೆರವೇರಿಸಿದರು. ಇದೇ ಸಮಯದಲ್ಲಿ ಪ್ರೇರಣಾ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭ ಕೂಡ ನಡೆಯಿತು. ಪ್ರೇರಣಾ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾಗಿ ಸಂಗಮೇಶ್ ನಾಯ್ಕ ಆಯ್ಕೆ ಆಗಿದ್ದು ಪದಗ್ರಹಣ ಕಾರ್ಯಕ್ರಮ ಕೂಡ ಜರುಗಿತು. ಹಲವಾರು ಗಣ್ಯರು ಸಂಗಮೇಶ್ ನಾಯ್ಕರವರ ಸಾಹಿತ್ಯ ಕುರಿತು ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ ರಾಯಭಾಗದ ಅಧ್ಯಕ್ಷ ರವೀಂದ್ರ ಪಾಟೀಲ್, ಗೌರವ ಕಾರ್ಯದರ್ಶಿ TS ವಂಟಗೋಡಿ, ಸರ್ವ ಸದಸ್ಯರು, ಪುರಸಭಾ ಅಧ್ಯಕ್ಷ ವಸಂತ ಲಾಳಿ, ಉಪಾಧ್ಯಕ್ಷರು ಬಸವರಾಜ ಅರಿಕೇರಿ ಮುಂತಾದ ಮಹನೀಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಸಹ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಹಾರುಗೇರಿಯ ಸಾಹಿತ್ಯ ಸಿದ್ದರಾಮ್ ಶೇಗುಣಸಿ ಹಾಗೂ TS ವಂಟಗೋಡಿ ಮುಂತಾದವರಿಂದ ಮೂಡಿ ಬಂದ ಕಾಣಿಸುವುದೇ ಕಾರ್ಯಕ್ರಮ ಪುಸ್ತಕ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಚೆಲ್ಲಿದರು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಧರ್ ಹೋಳ್ಕರ್ ನೆರವೇರಿಸಿದರು. ಕಾರ್ಯಕ್ರಮ ಮುಗಿದ ನಂತರ ಹೋಳಿಗೆ ತೂಪದ ರುಚಿ ಸವಿದ ಸಾಹಿತ್ಯ ಆಸಕ್ತರು ಊಟ ಸವಿದು ಮನಸಾರೆ ಹರಿಸಿದರು. ಒಟ್ಟಾರೆ ಮೌನ ಮಧುರ ಪುಸ್ತಕ ಬಿಡುಗಡೆ ಸಮಾರಂಭ ಯಾವ ಸಾಹಿತ್ಯ ಸಮ್ಮೇಳನಕ್ಕೆ ಕಡಿಮೆ ಇರಲಿಲ್ಲ ಅನ್ನೋದು ಹೆಮ್ಮೆ ವಿಚಾರ. ಬೇರೆ ರಿಪೋರ್ಟ್, ಡಿ ಸೂಪರ್ ನ್ಯೂಸ್ ಬೆಳಗಾವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಇಲ್ಲ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಂದನೆಗಳು. ಆ ತರಹದ ಯೂನಿಟ್ಸ್ಗಳು ನಮ್ಮಲ್ಲಿ ಅಂದರೆ ನೀವು ಎಷ್ಟು ವಿದ್ಯುತ್ ಶಕ್ತಿಯನ್ನು ಬಳಸ್ತೀರಾ ಅನ್ನುವ ಮಾಪನ ಅದು ಇಷ್ಟು ಯೂನಿಟ್ ಅಂತದ್ದು. ಆ ಥರದ ಯೂನಿಟ್ ನಮ್ಮಲ್ಲಿ ಒಂದು ದಿವಸಕ್ಕೆ ಒಂದು ರಿಯಾಕ್ಟರಿಂದ 5 ಮಿಲಿಯನ್ ಯೂನಿಟ್ಸ್ ಅಂದರೆ 50 ಲಕ್ಷ ಯೂನಿಟ್ಸ್ ನಮ್ಮಲ್ಲಿ ಪ್ರೊಡಕ್ಷನ್ ಆಗುತ್ತೆ ಪರ್ ಡೇ ಪರ್ ಯೂನಿಟ್. ಅಂತಹ 4 ಘಟಕಗಳ ಕೆಲಸ ಮಾಡ್ತಾ ಇದೆ. ಒಂದು ದಿವಸಕ್ಕೆ 2 ಕೋಟಿ ಯೂನಿಟ್ಸ್ ಅನ್ನು ನಾವು ಪ್ರೊಡಕ್ಷನ್ ಮಾಡ್ತೀವಿ. ಅಂದರೆ ಸುಮಾರು ಒಂದು ದಿವಸಕ್ಕೆ 2 ಲಕ್ಷ ಮನೆಗಳಿಗೆ ಆಗುವಷ್ಟು, ತಿಂಗಳಿಗೆ 2 ಲಕ್ಷ ಮನೆಗಳಿಗೆ ಆಗುವಷ್ಟು ಬೆಳಕನ್ನ ನಮ್ಮ ಬೆಳಕಿನ ಕೇಂದ್ರ ನಾನು ಕೆಲಸ ಮಾಡ್ತಾ ಇರುವಂತಹ ನನ್ನ ಕರ್ಮಭೂಮಿ ನೀಡ್ತಾ ಇದೆ. ಅದು ವಿಶ್ವದಲ್ಲೇ ನಮ್ಮ ಕೈಲ ಆಟಮಿಕ್ ಪವರ್ ಸ್ಟೇಷನ್ ಇದೆ, ಜನರೇಟಿಂಗ್ ಸ್ಟೇಷನ್ ಇದೆ. ನಂಬರ್ 1 ಅಂದರೆ ಹಿಂದೆ ಕೆನಡಾ ಇತ್ತು, ಕೆನಡಾದ ಒಂದು ರಿಯಾಕ್ಟರ್ ಇತ್ತು. ನಮ್ಮ ಅಣುಶಕ್ತಿ ಕೇಂದ್ರ 960 ಸಂಗಮೇಶ ನಮ್ಮ ನಾಯಕರವರ ಯಾವ ಮೌನ ಮಧುರ ಅಂತಕ್ಕಂಥ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಪ್ರೇರಣಾ ಸಾಹಿತ್ಯ ಪರಿಷತ್ತು ಅಂತಕ್ಕಂಥದ್ದು ವಿಷಯವನ್ನು ಕೂಡ ಹೇಳಿದ್ದಾರೆ ಎಲ್ಲ ಸಾಹಿತಿಗಳು. ಯಾಕಂದರೆ ಹೆಸರು ಹೇಳಿದ್ರೆ ಭಾಳ ಟೈಮ್ ಆಗ್ತದೆ. ಈಗಾಗಲೇ 3 ತಾಸು ನಡ್ಬೋದು. ನಾವು ಒಂದು ಹತ್ತಿಗೆ ಈಗ 3 ಆಗಲಿಕ್ಕೆ ಬಂತು. ಪಠ್ಯ ಹಸಿವು ನೀರಡಿಕೆ 1, 2, 3 ತಯಾರಾಗಿದೆ. ಅದಕ್ಕಾಗಿ ನಾವು ಹೇಳ್ತಕ್ಕಂಥ ಮಾತು ಭಾಳ ಕಡಿಮೆ ಆದರೂ ಕೂಡ ಸ್ವಲ್ಪ ಹೇಳೋಣ. ಈವರೆಗೆ ನಿಮಗೆ ಸಾಹಿತ್ಯ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಎನ್ ರಮೇಶ್ ಗುಬ್ಬಿ ಅವರು, ಫ್ರಾನ್ಸಿಸ್ ಶೇವಿ ಅವರು, ಡಾಕ್ಟರ್ VS ಮಾಳಿ ಅವರು, ರಮೇಶ್ ಕಮತಿ ಅವರು ಅನೇಕರು ನಿಮಗೆ ಎಲ್ಲ ಸಾಹಿತ್ಯವನ್ನು ಬಾಳಿನಲ್ಲಿ ಪ್ರೇಮ ಕಥೆಗಳಿರುತ್ತವೆ. ಸೃಷ್ಟಿಯ ಒಡಲಲ್ಲಿ ಕಲ್ಪನೆಗಳಿರುತ್ತವೆ. ಸೃಷ್ಟಿಯ ಒಡಲಲ್ಲಿ ಕಲ್ಪನೆಗಳಿರುತ್ತವೆ. ಹಸಿದ ಒಡಲಿನಲ್ಲಿ ಒಲೆ ಉರಿಯುತ್ತಿರುತ್ತವೆ. ಹಸಿದ ಒಡಲಿನಲ್ಲಿ ಒಲೆ ಉರಿಯುತ್ತಿರುತ್ತವೆ. ಮಣ್ಣಿನ ನೆಲದಲ್ಲಿ ಅದೆಷ್ಟೋ ಕಥೆಗಳು ನಿತ್ಯ ಕಣ್ಣು ತುಂಬಿ ಅಳುತ್ತಿರುತ್ತವೆ. ಎಷ್ಟು ಅದ್ಭುತವಾದಂತಹ ಕವಿತೆ. ಇಂಥ
ಅಂಥ ಕವಿತೆಗಳನ್ನು ಕೊಟ್ಟಂತ ಈ ಕವಿಗೆ ಕನ್ನಡ ತಾಯಿ ಆಶೀರ್ವಾದ ಮಾಡಲಿ. ನಾವು ನೀವು ಇವುಗಳಿಗೆ ಬೆಳ್ಳು ತಟ್ಟಿ ಮತ್ತಷ್ಟು ಬೆಳೆಸೋಣ. ಇವತ್ತ ಸುಂದರವಾಗಿರುವ ಇಲ್ಲಿಯ ಕವನಗಳು ಆರಕ್ಷಕ ಸಂಗಮೇಶ್ರವರ ನಿರ್ಮಲ ಮನದ ಸೌಂದರ್ಯ, ಔದಾರ್ಯ, ಮಾಧುರ್ಯಗಳ ಅಪೂರ್ವ ಸಂಗಮ, ನಿಸರ್ಗೋಪಾಸಕ ನಾಯಕರ ಹೃದಯ ಸಕ್ರಿಯ ಕೋಗಿಲೆಗಳ ಕೇಳಿದ, ಓದಿದ, ತಿಳಿದ ವಿಷಯಗಳನ್ನ ಸವಿಗೀತೆಗಳನ್ನಾಗಿ ನೀಡುವ ಇವರ ಹೃದಯ ಜನಕಾವ್ಯ ಕಾಳಜಿ. ಧನ್ಯವಾದಗಳು. ಡಬ್ಬಳಿ ಚಂದ್ರಶೇಖರ್ ಕಾಂಬಳೆ, ರಮೇಶ್ ಬೆಳಗಾಂಕರ್, ಚಂದ್ರಶೇಖರ್ ಕಾಂಬಳೆ, ಮಂಜು ಬೀರನಗಿ, ಹನುಮಂತ ಕಾಂಬಳೆ, ಬಸನಗೌಡ ಸಾಮಣಿ, ಅಪ್ಪಣ್ಣ ಬಂಡಿಮಠ ಈ ಎಲ್ಲ ಪದಾಧಿಕಾರಿಗಳು ವೇದಿಕೆಯ ಮುಂಭಾಗದಲ್ಲಿ ಒಂದು ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಲಿಕ್ಕೆ ಅವರ ಶಿಷ್ಯರು ಆಗಿರತಕ್ಕಂತಹ ಆ್ಯಕ್ಚುಲಿ ಯಾರು ಅಂತಂದ್ರೆ ಸಂಗಮೇಶ್ ನಾಯಕರವರು ನಮ್ಮ ಮಾಳಿ ಸರ್ ಅವರ ಒಂದು ಶಿಷ್ಯರು ಕೂಡ. ಹಾಗಾಗಿ ಅವರ ಪುಸ್ತಕವನ್ನು ಶಿಷ್ಯ ಬರೆದಿರ್ತಕ್ಕಂಥ